ಇನ್ಫೋಸಿಸ್ ನಮ್ಮ ಸಿಲಿಕಾನ್ ಸಿಟಿಯ ಹೆಮ್ಮೆಯ ಐಟಿ ಕಂಪನಿ. ವಾರಕ್ಕೆ 70 ಗಂಟೆ ಕೆಲಸ ಮಾಡಬೇಕು ಅಂತ ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿ ಅವರು ಹೇಳುವ ಮೂಲಕ ಸಾಕಷ್ಟು ವಿವಾದಕ್ಕೆ ಗುರಿಯಾಗಿದ್ರು. ಆದ್ರೀಗ ಬೆಂಗಳೂರು ಇನ್ಫೋಸಿಸ್ ಕಚೇರಿಯಲ್ಲಿ ಕಾಮುಕನೊಬ್ಬ ಸಿಕ್ಕಿಬಿದ್ದಾನೆ. ರಹಸ್ಯವಾಗಿ ಮಹಿಳೆಯರ ವಿಡಿಯೋಗಳನ್ನ ತನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿತಿದ್ದಂತ ಟೆಕ್ಕಿಯೊಬ್ಬನನ್ನ ಎಲೆಕ್ಟ್ರಾನಿಕ್ ಸಿಟಿ ಠಾಣೆಯ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಾಗಿರುವ ಇನ್ಫೋಸಿಸ್ ನಲ್ಲಿ ಈ ಘಟನೆ ನಡೆದಿರುವುದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಪೊಲೀಸರ ಅತಿಥಿಯಾಗಿರುವ ಟೆಕ್ಕಿಯ ಹೆಸರು ಸ್ವಪ್ನಿಲ್ ನಾಗೇಶ್. ಇವರು ಆಂಧ್ರಪ್ರದೇಶ ಮೂಲದವರು ಎನ್ನಲಾಗಿದೆ. ಸ್ವಪ್ನಿಲ್ ನಾಗೇಶ್ ಪಕ್ಕದಲ್ಲಿನ ಶೌಚಾಲಯದ ಕಮೋಡ್ ಮೇಲೆ ನಿಂತು ಯಾರಿಗೂ ಗೊತ್ತಾಗದಂತೆ ಮಹಿಳಾ ಉದ್ಯೋಗಿಯ ಶೌಚಾಲಯದ ವಿಡಿಯೋ ಮಾಡಿದ್ದ. ಆದ್ರೆ ಈತ ರೆಕಾರ್ಡ್ ಮಾಡ್ತಿದ್ದಾಗ ಪ್ರತಿಬಿಂಬ ಪಕ್ಕದ ಬಾಗಿಲಿನ ಮೇಲೆ ಮೂಡಿದೆ. ಇನ್ನು ನಾಗೇಶ್ನ ನೆರಳು ನೋಡಿ ಭಯಭೀತಿಯಿಂದ ಕೂಡಲೇ ಮಹಿಳೆ ಹೊರಬಂದು ನೋಡಿದಾಗ ಯಾರು ಕೂಡ ಕಂಡಿರ್ಲಿಲ್ಲ. ಇಷ್ಟಕ್ಕೆ ಬಿಡದ ಆ ಮಹಿಳೆ ಪಕ್ಕದ ಶೌಚಾಲಯಕ್ಕೆ ತೆರಳಿ ಪರಿಶೀಲನೆ ಕೂಡ ಮಾಡಿದ್ದಾಳೆ. ಆಗ ಆ ಕಾಮುಕ ಆರೋಪಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಆತನನ್ನ ಕಂಡು ಮಹಿಳೆ ಕೂಗಾಡಿದ್ದಾರೆ. ಕೂಡಲೇ ಆರೋಪಿ ನಾಗೇಶ್ ಅಲ್ಲಿಯೇ ಕ್ಷಮೆಯನ್ನ ಕೂಡ ಕೇಳಿದ್ದಾನೆ. ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಿದ್ದಂತ HR ಆತನಿಂದ ಮಹಿಳೆಯ ಕ್ಷಮೆ ಕೂಡ ಕೇಳಿಸಿದ್ದಾರೆ. ಇನ್ನು ಇನ್ಫೋಸಿಸ್ HR ನಾಗೇಶ್ನ ಮೊಬೈಲ್ ಪರಿಶೀಲನೆ ಮಾಡಿದಾಗ ಒಂದಲ್ಲ ಎರಡಲ್ಲ 30ಕ್ಕೂ ಹೆಚ್ಚು ಮಹಿಳೆಯರ ವಿಡಿಯೋಗಳು ಕಂಡು ಬಂದಿದ್ವು. ಆದ್ರೆ ಕೇವಲ ಕ್ಷಮೆಯಷ್ಟೇ ಕೇಳಿ ಇನ್ಫೋಸಿಸ್ ಕಂಪನಿ ಆಡಳಿತ ಮಂಡಳಿ ಸುಮ್ಮನಾಗಿತ್ತು. ಅಲ್ಲದೆ ಮಹಿಳಾ ಉದ್ಯೋಗಿಯೊಬ್ಬರ ಪತಿಗೆ ಈ ವಿಚಾರ ತಿಳಿದು ಗಲಾಟೆ ಕೂಡ ನಡೆದಿದೆ. ಬಳಿಕ ಆರೋಪಿಯ ಮೊಬೈಲ್ ಚೆಕ್ ಮಾಡಿದಾಗ ಅನೇಕ ಮಹಿಳೆಯರ ವಿಡಿಯೋಗಳು ಇರುವುದು ತಿಳಿದು ಬಂದಿದೆ. ಇನ್ನು ಮಹಿಳಾ ಉದ್ಯೋಗಿಯ ನೀಡಿರುವಂತಹ ದೂರಿನ ಆಧಾರದ ಮೇಲೆ ಆರೋಪಿ ಸ್ವಪ್ನಿಲ್ ನಾಗೇಶ್ ನನ್ನ ಇದೀಗ ಪೊಲೀಸರು ಬಂಧನ ಮಾಡಿ ವಿಚಾರಣೆ ಕೂಡ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.